ಸಂಕ್ರಾಂತಿ ಬಂದೇ ಬಿಡ್ತು. ಗಾಳಿಪಟ ಹಾರಿಸೋ ಕ್ರೇಜ್ ಕೂಡ ಆರಂಭವಾಯಿತು. ಎಸ್, ಟೆರೆಸ್ ಮೇಲೆ ಹೋಗಿ ಗಾಳಿಪಟ ಏನೋ ಹಾರಿಸ್ತೀವಿ, ಆದ್ರೆ ಅದರ ದಾರ ಎಲ್ಲಿ ಹೋಗುತ್ತೆ ಅನ್ನೋ ಗಮನ ಖಂಡಿತ ನಮ್ಗೆ ಇರಲ್ಲ. ಕೆಲವೊಂದ್ಸಲಿ ಗಾಳಿಪಟದ ದಾರ ಕಿತ್ತಿ ಎಲ್ಲೆಲ್ಲೋ ಮರದ ಕೊಂಬೆ ರೆಂಬೆ ಮೇಲೆ, ಕೆಲವೊಂದ್ಸಲಿ ಲೈಟ್ ಕಂಬಗಳ ಮೇಲೆ, ಇನ್ನೆಲ್ಲೋ ಕಟ್ಟಾಗಿ ಬೀಳುತ್ತೆ. ಹಾಗೆ ಬಿದ್ರೆ ಒಂದೊಮ್ಮೆ ಓಕೆ ಅನ್ಬಹುದು, ಆದ್ರೆ ಗಾಳಿಪಟ ಹಾರಿಸುವಾಗ ಆ ಶಾರ್ಪ್ ಆದ ಕಿತ್ತಿ ಬೀಳೋ ದಾರ ಪ್ರಾಣವನ್ನು ಕೂಡ ತೆಗಿಬಹುದು. ಎಚ್ಚರವಿರಲಿ. ಎಸ್, ನಾವು ಹೆದರಿಸ್ತಿಲ್ಲ, ಎಚ್ಚರಿಕೆ ನೀಡ್ತಿದ್ದೀವಿ. ಗಾಳಿಪಟದ ಸೀಸನ್ ಆರಂಭವಾದಾಗಿಂದ ಎಲ್ಲರೂ ಸಂಭ್ರಮದಿಂದ ಗಾಳಿಪಟ ಏನೋ ಹಾರಿಸ್ತೀವಿ, ಆದ್ರೆ ರಭಸದಿಂದ ಬರುವಂತಹ ಸವಾರರು, ಎಸ್ಪೆಷಲಿ ಬೈಕ್ ಸವಾರರು ಗಮನದಲ್ಲಿ ಇಟ್ಕೊಳ್ಬೇಕು. ಕತ್ತಿಗೆ ಏನಾದ್ರೂ ಬಟ್ಟೆ ಸುತ್ಕೊಂಡು ಹೋಗೋದು ಅಥವಾ ಕತ್ತಿಗೆ ಕವರ್ ಆಗೋ ತರ ಕ್ಯಾಪ್ ಧರಿಸಿಕೊಂಡು ಹೋಗೋದು ತುಂಬಾನೇ ಒಳ್ಳೆಯದು. ಈ ಬಗ್ಗೆ ಟ್ರಾಫಿಕ್ ಪೊಲೀಸರು ಕೂಡ ಅನೇಕ ಎಚ್ಚರಿಕೆಯ ಕ್ರಮಗಳನ್ನ ಹೇಳ್ತಿದ್ದಾರೆ. ಸ್ಪೆಷಲಿ ಟ್ರಾಫಿಕ್ ಪೊಲೀಸರೇ ಕೆಲವು ಕಡೆ ನಿಂತು ಕತ್ತಿಗೆ ಬ್ಯಾಂಡ್ ಗಳನ್ನ ಬೈಕ್ ಸವಾರರ ಕುತ್ತಿಗೆಗೆ ಸುತ್ತಿ ಕಳಿಸಿಕೊಡ್ತಿದ್ದಾರೆ. ಕಾರಣ ಇಷ್ಟೇ, ಜೀವ ಅಮೂಲ್ಯ. ತುಂಬಾ ಶಾರ್ಪ್ ಆದ ದಾರ ಕತ್ತನ್ನೇ ಕತ್ತರಿಸಬಹುದು, ಪ್ರಾಣಾಪಾಯವಾಗಬಹುದು. ಎಚ್ಚರವಿರಲಿ. ಹಾಗಾಗಿ ಗಾಳಿಪಟವನ್ನ ಹಾರಿಸಿ ಸಂಭ್ರಮಿಸೋದ್ರ ಜೊತೆಗೆ ನಮ್ಮ ಜೀವ ರಕ್ಷಣೆಯ ಹೊಣೆಯೂ ಕೂಡ ನಮ್ಮ ಕೈಲೇ ಇದೆ.